ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇದು ನೋಡಿ ನಮ್ಮ ಮನೆ. ಇದು ಗೇಟ್ ಮೇನ್ ಡೋರು. ಈ ಕಡೆ ತೋರಿಸು. ಇದು ಮೇನ್ ಡೋರು. ತುಳಸಿ ಗಿಡ. ಇದು ನಮ್ಮ ಮನೆ. ನಮ್ಮ ಫ್ರೆಂಡ್ಸ್ ಇವತ್ತೊಬ್ಬರು ಹೋಮ್ ಟೂರ್ ಮಾಡೋಕ್ಕೆ ಕೇಳಿದ್ರು, ಅದ್ರಗೋಸ್ಕರ ಮಾಡ್ತಾ ಇದ್ದೀವಿ ನೋಡಿ. ಇವತ್ತು ಶುಕ್ರವಾರ ಪೂಜೆ ಮಾಡಿ ಹೋಮ್ ಟೂರ್ ಮಾಡ್ತಾ ಇದ್ದೀವಿ. ಇವತ್ತು ಅವರೇ ಹೇಳ್ತಾರೆ, ಕೇಳಿ. ಈ ಥರ ಅರಿಶಿನ ಕುಂಕುಮ ಇಟ್ಟು ಶುಕ್ರವಾರ, ಅಮಾವಾಸ್ಯೆ, ಮಂಗಳವಾರ ಅಂಥದ್ದು ಮನುಷ್ಯರು ನಂಬಿ ಇದಾಗಲ್ಲ ಅಂತೇಳಿ ಇದು ಮೊದಲಿಗೆ ಇದೆ ತೋರಿಸ್ತೀವಿ. ಅಲೋವೆರಾ, ಅದು ಎಲ್ಲ ಕಡ್ಡಿನ ಅಂತಾರಲ್ಲಪ್ಪ, ಅಂಕೋಲ ಕಡ್ಡಿ. ಆಮೇಲೆ ಅದೊಂದು ಕಲ್ಲು, ನನಗೆ ಗೊತ್ತಿಲ್ಲ. ಇದು ನಮ್ಮ ಮನೆ, ಚಿಕ್ಕ ದೇವ್ರ ಮನೆ. ಇಲ್ಲಿ ಏನು ಸೇಫ್ಟಿ ಇಲ್ಲ. ಹೆಣ್ಮಕ್ಳು ಸ್ವಲ್ಪ ಇದು ಮಂತ್ ಎಂಡಾಗ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಅಪ್ಪನ ಫೋಟೋ ಐತೆ, ಅದರಿಂದ ಸ್ವಲ್ಪ ಕಾಟನ್ ಬಾಕ್ಸೆ ಕೊಯ್ದು ಇಕ್ಕಿದ್ದೀರಿ. ಅಂಟು ಮುಟ್ಸ್ ಹೋಗ್ಬಾರ್ದು ಅಂತ. ಇಲ್ಲೊಂದು ಬಟ್ಟೆ ಹಾಕ್ತೀವಿ, ಆ ಟೈಮಲ್ಲಿ ಬಟ್ಟೆ ಹಾಕ್ಬಿಡ್ತೀವಿ. ಅದು ಇನ್ನೊಂದು ಹೇಳ್ತೀವಿ, ಮೊದಲಿಗೆ ಇಲ್ಲೇ ಇದ್ದಿದ್ದು ಜಾಗ ಸ್ಪೇಸ್ ಸಾಕಾಗ್ತದೆ, ಚಿಕ್ಕದಿತ್ತು ಅಂದ್ಬಿಟ್ಟು ನಾವೇ ಓನಾಗಿ ನೋಡಿ ಅಲ್ಲಿ ಇಟ್ಕೊಂಡಿದ್ದೀವಿ. ಇನ್ನೂ ಒಂದು ನಮ್ಗೆ ಆಗಿ ಬಂದಿದ್ದೆ, ಇಲ್ಲಿ ಕೇಳಿ ನೋಡಿದ್ದಕ್ಕೆ ಇಲ್ಲಿಗೆ ನಮಗೆ ಚೆನ್ನಾಗಿ ಬಂದಿದ್ದು. ಅಲ್ಲಿ ನಮಗೆ ಆಗಿ ಬಂದಿಲ್ಲ, ಹಾಗಾಗಿ ನಾವಿಲ್ಲೇ ಇಟ್ಕೊಂಡಿದ್ದೀವಿ. ನಮ್ಮದು ನೋಡಿ ವಾಷಿಂಗ್ ಮಿಷಿನ್, ಬಡವ್ರದ್ದು ವಾಷಿಂಗ್ ಮಿಷಿನ್. ಸ್ವಲ್ಪ ಒಂದು ಚೇರು ನೋಡ್ರಿ, ಅದು ಇಲ್ಲೆಲ್ಲ ಅದ. ಇದು ಮುಂದೋಗೈತೆ ಈ ಚೇರು. ಈ ಮೇಡಮ್ ಮುಂದೆ ನೋಡಿ ಹೆಂಗ್ ಹೊಡೆದಾಕ ಅವರು ತಡಿಯಕ್ಕಾಗದ ಮುಗ್ದೋಗೈತೆ. ಫಸ್ಟ್ ಕಿಚನ್ ತೋರಿಸ್ಪ. ಇದು ತೋರಿಸ್ಕೊಂಡು ಹಿಂಗು ಫಸ್ಟ್ ಕಿಚನ್, ಆಮೇಲೆ ಇದು ಅಡುಗೆ ಮನೆ. ಪಾತ್ರೆ ತೊಳೆದು ಟಬ್ಬಾಗಿ ಇಕ್ಕಿದ್ದೀನಿ. ಸ್ವಲ್ಪ ಕಿಚನು ಹಂಗೆ ಹಿಂಗೆ ಐತೆ, ಸಾರಿ ಬೇಜಾರು ಮಾಡ್ಕೊಬೇಡ್ರಿ. ಇದು ಗ್ಯಾಸು ನೋಡ್ರಿ, ಸ್ಟವ್ಗೆ ಈ ಥರ ಇದು ಮಾಡಿದ್ದೀನಿ. ಶುಕ್ರವಾರ, ಮಂಗಳವಾರ ನಮ್ಮ ಮನೆಗೆ ಹಿಂಗೆ ಇರುತ್ತೆ. ಇದು ಮಾತ್ರ ಇರಲೇಬೇಕು ನಮ್ಮ ಮನೆ. ಇದು ಮಾತ್ರ ನಾನು ಬೇಕೇ ಬೇಕು. ಬಿಸ್ಕೆಟು ಟೀ ಟೈಮ್ಗೆ. ಇವು ಕವರ್ಗಳನ್ನ ಹಾಕಿಕ್ಕಿದ್ದೀನಿ ಇಷ್ಟೇ. ಇದು ನಾವು ಮಲಗೋ ರೂಮ್. ಇದು ನಿಮಗೆ ಬಟ್ಟೆ ಗಿಟ್ಟೆ ಇಕ್ಕೋಣ. ಇಲ್ಲಿಂದಾನೇ ನಿಮಗೆ ನೇರ ಪ್ರಸಾರ ಲೈವ್. ಇಲ್ಲಿಂದಾನೇ ನೇರ ಪ್ರಸಾರ ನಿಮಗೆ. ಹೌದು. ಹಾಗಾಗಿ ನೋಡಿ, ನಮಗೆ ಇದರ ಮೇಲೆ ಕಬೋರ್ಡ್ಸ್ ಬರುತ್ತೆ. ಕಬೋರ್ಡು, ಇದು ಬಟ್ಟೆಗಳು ಇಕ್ಕೊಳಕ. ಸೆಮಿ ಫರ್ನಿಚರ್ ಅಂತಾರೆ ಇಂಗ್ಲೀಷಲ್ಲಿ, ನಾವು ಕಬೋರ್ಡ್ಗಳು ಅಂತೀವಿ. ನಮ್ಮ ಮನ್ಯಾಗ ಬೀರುವ ಪಾರ್ವ ಇಲ್ಲ ಫ್ರೆಂಡ್ಸ್. ಇದೇ ಬೀರುವ, ಇದೇ ಕಬೋರ್ಡ್ಗಳು, ಇದೇ. ನಮ್ಮ ಸ್ಟೋರಿನೂ ಒಂದಿಗಿತ ಹಾಕ್ತೀರಿ ಸದ್ಯಕ್ಕೆ. ಇವಾಗ ಬೇಡ. ನಾನು ಮನೆಯಲ್ಲಿ ಇಲ್ಲದೆ ಇರೋ ಟೈಮಲ್ಲಿ ನೋಡಿ ಇದಕ್ಕೆ ಕೈ ಹಾಕಿ ಎಷ್ಟಿತ್ತು ಎಲ್ಲ ಖಾಲಿ ಮಾಡ್ಬಿಟ್ಟಿದ್ವಿ. ಇದೆ ನೋಡಿ ಫ್ರೆಂಡ್ಸ್, ಇಷ್ಟೇ ನಮ್ಮಿದು ಬಡವ್ರ ಹೋಮ್ ಟೂರ್ ಅಂತಿರಲ್ಲ. ಒಬ್ರು ಕೇಳಿದ್ರು, ಸಬ್ಸ್ಕ್ರೈಬರ್ಸ್ ಅನ್ನೋದಕ್ಕಿಂತ ನಮ್ಮ ಸ್ನೇಹಿತ ಕೇಳಿದ್ರು, ಅದಕ್ಕೋಸ್ಕರ ಹೋಮ್ ಟೂರ್ ಮಾಡಿದ್ದೀರಿ. ಬನ್ನಿ ಕಾಫಿ ಕುಡಿಯೋಣ. ಪೂಜೆ ಎಲ್ಲ ಆಯಿತು. ಆ ಶಿವಪ್ಪ ಯಲ್ಲಮ್ಮ ತಾಯಿ ನಿಮಗೂ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡ್ಕೊಳ್ಳಿ. ದೇವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಶಿವಪ್ಪ ಕಾಪಾಡಪ್ಪ, ಶಿವಪ್ಪ ಕಾಪಾಡಪ್ಪ, ಯಲ್ಲಮ್ಮ ತಾಯಿ. ಕೊನೆಯದಾಗಿ ಇನ್ನೊಂದು ಸರಿ ನಿಮಗೆ ದೇವ್ರ ದರ್ಶನ ಮಾಡಿಸ್ತೀವಿ. ನಮ್ಮ ಮನೆ ದೇವ್ರದ್ದು. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ನೀವು ಅಂದ್ಕೊಂಡಿರೋಂಥ ಕನಸುಗಳು ನನಸಾಗಿ, ಯಾರು ನೋವು ಪಡಬಾರ್ದು, ಎಲ್ಲ ಖುಷಿಯಾಗಿರಲಿ. ಹಾಗಾಗಿ ಎಲ್ಲರ ಪರವಾಗಿ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡೋಣ. ಆಶೀರ್ವಾದ ಆಗಲಿ. ನಿಮಗೂ ಅನ್ಕೊಂಡಿರೋ ಕೆಲಸಗಳೆಲ್ಲ ಬೇಗ ನೆರವೇರಲಿ ಫ್ರೆಂಡ್ಸ್. ನಮಗಂತೂ ಒಂದೊಂದು ಹೆಜ್ಜೆನೂ ದೇವರು ಆಶೀರ್ವಾದ ಮಾಡಿಕೊಡ್ತಾ ಇದ್ದಾರೆ. ನಿಮಗೂ ಅದೇ ಥರ ಆಗಲಿ ಭಗವಂತ. ನಾವು ನಿಮ್ಮ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ನನ್ನ ಸ್ನೇಹಿತರಿಗೋಸ್ಕರ
ಇದರಿಂದ ಬಂದು ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ ನಮ್ಗೆ. ಹೌದು. ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಅಂತಲ್ಲ, ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲರಿಗೂ ಅವ್ರ ಜೀವನದಲ್ಲಿ ಅವ್ರ ಮನೆಯಲ್ಲಿ ಸುಖ ನೆಮ್ಮದಿ ಖುಷಿ ಕೊಟ್ಟು ಕಾಪಾಡೋ ತಂದೆ. ಯಾವುದೇ ತೊಂದರೆ ಆಗದಿದ್ದಂಗೆ ಮಕ್ಕಳ ಜೊತೆ ತಂದೆ ತಾಯಿ ಆಗಲಿ ಅವ್ರ ಮನೆಯಲ್ಲಿರೋಂಥ ಫ್ಯಾಮಿಲಿಗಳಾಗಲಿ ಎಲ್ಲ ಖುಷಿಯಾಗಿರೋ ಥರ ಯಾವುದೇ ಕಷ್ಟ ಕೊಡ್ದಂಗೆ ಕಾಪಾಡಪ್ಪ. ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಒಳ್ಳೆಯದೇ ಬಯಸ್ತಾರೆ. ಅಣ್ಣ ಅಂತಾರೆ, ತಮ್ಮ ಅಂತಾರೆ, ಅಕ್ಕ ಅಂತಾರೆ, ಮಾಮ ಅಂತಾರೆ, ಅಂತಾರೆ, ಎಲ್ಲ ಪ್ರೀತಿನೂ ಎಲ್ಲ ಪ್ರೀತಿ ಅಂತಾರೆ. ಎಷ್ಟು ಖುಷಿ ಆಗ್ತೈತೆ. ಎಲ್ಲ ಇದರಿಂದ ಎಲ್ಲರೂ ಸಿಕ್ಕಿದ್ದಾರೆ ನನಗೆ, ಎಲ್ಲನೂ ಕಳ್ಕೊಂಡಿದ್ದೆ. ಆದರೆ ಇದರಿಂದ ಎಲ್ಲರೂ ಸಿಕ್ಕಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಕಾಪಾಡ್ರಿ. ನಮ್ಮನ್ನು ಹೇಗೆ ಕಾಪಾಡ್ತಾಯಿದ್ರು ಅವ್ರಿಗೂ ಹಾಗೆ ಕಾಪಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆಶೀರ್ವಾದ ಮಾಡು ತಂದೆ. ಎಲ್ಲಮ್ಮ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿ. ಬೆಂಗಳೂರಾಯ ಸ್ವಾಮಿ ಸಿದ್ದೇಶ್ವರ ಎಲ್ಲಮ್ಮ ತಾಯಿ ಎಲ್ಲರಿಗೂ ಹಾಗೆ ಒಳ್ಳೇದು ಮಾಡಮ್ಮ ತಾಯಿ. ಥ್ಯಾಂಕ್ ಯು, ನಮಸ್ಕಾರ ತಾಯಿ. ಇದೆ ಇವತ್ತಿಂದ ಹೋಮ್ ಟೂರ್ ಅಂತಿದ್ರಲ್ಲ, ನಮ್ಮ ಬಡವರ ಹೋಮ್ ಟೂರ್. ಹೇಳ್ಕೊಳ ಅಷ್ಟು ನಮ್ಮ ಮನೆಗೆ ಏನಿಲ್ಲ ಫ್ರೆಂಡ್ಸ್. ಇರೋದ್ರಲ್ಲಿ ತಿನ್ನಕ 4 ಪಾತ್ರೆ ಇಟ್ಕೊಂಡಿದ್ದೀನಿ. ನಮ್ಮ ಅಪ್ಪಂದು ನಮ್ಮ ಅಮ್ಮಂದು ಫೋಟೋಗಳು ಇಟ್ಕೊಂಡಿದ್ದೀರಿ. ಮಲ್ಗೋಕ ಅದು ಯಾರ ಕೊಟ್ಟಿರೋ ಹಾಸಿಗೆ ಇಟ್ಕೊಂಡಿದ್ದೀರಿ ಅಷ್ಟೇ ಫ್ರೆಂಡ್ಸ್. ಏನಿಲ್ಲ ಈ ಬಡವ್ರ ಮನೆಗೆ. ಕಷ್ಟ ಬಂದಾಗ ಕಾಯಕಂತ ನಮ್ಮ ಅಪ್ಪ ಅಮ್ಮ ಬೆಂಗಳೂರ ಸಿದ್ದೇಶ್ವರನು ಎಲ್ಲಮ್ಮ ತಾಯಿ. ನಮಗೆ ಏನೇ ಒಂದು ಹೇಳ್ಕೊಳಕ್ ನೀವಿದ್ದೀರ. ಅಣ್ಣ ತಮ್ಮಂದಿರು, ನಮ್ಮ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದ್ರಾಗಿ ಮಗಳಾಗಿ ಮಗನಾಗಿ ಇದ್ದಾರೆ. ಎಲ್ಲರೂ ಸಿಕ್ಕಿದ್ದೀರ. ತುಂಬಾ ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ. ನಮ್ಮಿಬ್ಬರಕ್ಕೂ ಹೀಗೆ ನೀವು ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಬೆಳೆಸ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ನಮಗೆ ಸಪೋರ್ಟ್ ಮಾಡಿ, ನಾವು ನಿಮ್ಮ ಮನೆ ಮಕ್ಕಳಾಗಿದ್ದೀವಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇರೋದ್ರಲ್ಲಿ ನಾವು ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡ್ತಾಯಿದ್ದೀರ. ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಸಾರಿ. ಹೀಗೆ ಇನ್ನೇನು 8 ಗಂಟೆಗೆ ಲೈವ್ ಶುರುವಾಗುತ್ತೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ಬನ್ನಿ, ಥ್ಯಾಂಕ್ ಯು ಸೋ ಮಚ್. ನಾನು ಮಾಡೋದು ಒಂದೇ ಟೈಮ್ ಲೈವ್, ಒಂದೇ ಟೈಮ್ ಮಾಡೋದು 8 ಗಂಟೆಗೆ. ಡೈಲಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಯಾಕಂದರೆ ನನಗೆ ಓದೋಕ ಬರೆಯೋಕೆ ಬರೋಕ್ಕಿಲ್ಲ. ಅವ್ರು ಹೇಳೋದ್ರಾಗ ಪಾಪ ನೈಟು ತುಂಬಾ ಇದಾಗ್ಬಿಟ್ಟಿದ್ದಾರೆ. ನನಗೂ ಮಲಗಿಬಿಟ್ಟಿದ್ದೆ ಹುಷಾರಿಲ್ಲದೆ. ಅವ್ರು ಏನು ಮಾತಾಡಿದ್ರು, ಇವಳು ಏನು ಹೇಳಿದ್ರು ಹ್ಞೂ ಅಂತ. ಆಮೇಲೆ ನೋಡಿದೆ, ಊಟ ಟೈಮಿಗೆ ನೋಡಿದ್ರೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದರು. ಅಣ್ಣ ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಅಂತ ಹೇಳಿದ್ರು. ರೆಸ್ಟ್ ಮಾಡಿ ಸ್ವಲ್ಪ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ. ಸಾರಿ, ಇನ್ಮೇಲೆ ಆ ಥರ ಆಗಲ್ಲ, ಮಾತಾಡ್ತೀನಿ. ಆ ಥರದ್ದು ಏನಾದರೂ ಆಯಿತು ಇತ್ತು ಅಂದರೆ ಎಂಡ್ ಮಾಡ್ಬಿಟ್ಟು ಮಲಗ್ತೀನಿ. ಯಾರ ಬೇಜಾರು ಆಗಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ತುಂಬ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ರಾತ್ರಿ ನಮ್ಮ ಯಜಮಾನ್ರು ಮಲಗಿದ್ರೆ ಕೂಡ ನೀವು ಬಂದು ಎಲ್ಲರೂ, ಎಸ್ಪೆಷಲಿ ಹೇಳ್ಬೇಕಂದ್ರೆ ಮಧು, ಪುಷ್ಪ ಪುಟ್ಟಿ, ಗಗನ, ರಮೇಶ್ ಅಣ್ಣ, ಉಲ್ಲಾಸು, ಪವನ್ ಬ್ರದರು, ರಶ್ಮಿ ಅಕ್ಕ, ವಿನಯ್ ಅಣ್ಣ, ಮಂಜುಳ ಹೆಸರು ಹೇಳ್ತಾ ಹೋಗ್ತಾ ಇದ್ರೆ ಲೀಸ್ಟ್ ಒಂದು ಬುಕ್ಕೇ ಬರೀಬೋದು. ಲೀಸ್ಟ್ ಹೆಸರು ಹೇಳ್ತಾ ಹೋಗ್ತದ್ರೆ ತುಂಬಾನೇ ಸಪೋರ್ಟ್ ಮಾಡಿದ್ರು. ನಾನು ನೋಡ್ತಾನೆ ಇದ್ದೆ. ನನಗೂ ಹುಷಾರಿಲ್ಲ ಫ್ರೆಂಡ್ಸ್, ಏನೋ ಇದ್ದಕ್ಕಿದ್ದಂಗೆ ಹುಷಾರಿಲ್ಲ. ಇಬ್ಬರಿಗೂ ಸೇಮ್ ಪ್ರಾಬ್ಲಮ್ಮೇ. ಮಲಗಿದ್ರೆ ನನಗೂ ಎದೆ ನೋವು. ಇವ್ರು ನೆಬ್ಬರಿಸಿದ್ರೆ ಪಾಪ ಇವರು ರೆಸ್ಟ್ ಇಲ್ದಿರ ಇದು ಮಾಡ್ತಾ ಇದ್ದಾರೆ. ಅದರಿಂದ ಸರಿ ಕೂತ್ಕೊಂಡೆ ನೋಡೋಣ. ಇನ್ನು ಮಕ್ಕಂದು ಅವರು ಏನಾಗ್ತಾರೆ ನನಗೆ ಗೊತ್ತಿಲ್ಲ. ಸ್ವಲ್ಪ ಅಳೋ ಥರ ಹಾಕಿದ್ರೆ ನನಗೆ ಅಳು ಬಂದ್ಬಿಡುತ್ತೆ. ಹುರ್ರು ಅಂತ ಹಾಕಿದ್ರೆ ನನಗೆ ಇದ್ದಿದ್ದು ಭಯ ಆಗೋಗುತ್ತೆ. ಇನ್ನೇನು ಆಗಲ್ಲ, ಹಂಗಾಗಿ ಸಾಕು. ಆ ಥರ ಇನ್ಮೇಲೆ ಆ ಥರ ಆಗಲ್ಲ. ಎಲ್ಲಾನು ಒಳ್ಳೇದೇ ಮಾಡ್ತೀವಿ, ಎಲ್ಲಾನು ಒಳ್ಳೆ ಥರ ನೆನಗಿಸ್ತೀವಿ. ಸಪೋರ್ಟು ಸದಾಕಾಲ ಹಿಂಗೆ ಇರಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಯಾವ ಥರ ಪ್ರೀತಿ ತೋರಿಸ್ತಾ ಇದ್ರು ಆ ಪ್ರೀತಿ ಸದಾಕಾಲ ನಮ್ಮ ಮೇಲೆ ಇರಲಿ ಫ್ರೆಂಡ್ಸ್. ನಿಮಗ ಒಂದೇ ಒಂದು ಸೆಕೆಂಡ್, ಅದು ಸ್ವಲ್ಪ ಇದಾಗ್ಬಿಟ್ಟಿದೆ, ಅದಕ್ಕೋಸ್ಕರ. ನಮಗೆ ಕಾಯಕಂತ ನೋಡು ಅವರಿದ್ದಾರೆ. ನಮ್ಮ ಕಷ್ಟ ಸುಖ ಹೇಳ್ಕೊಂಡು ನಗಸಾಕಂತಾನೆ ನೀವಿದ್ದೀರ. ಇನ್ನೇನು ಬೇಕು? ನಗಸೋಕು ಅಷ್ಟೇ, ಏನಾನ ಸಪೋರ್ಟ್ಗೂ ಅಷ್ಟೇ. ನಾವಿದ್ದೀರಿ ಅಣ್ಣ, ನಾವಿದ್ದೀರಿ ಅಕ್ಕ ಹೇಳೋಕ ನೀವಿದ್ದೀರಿ. ನಮ್ಮ ನೆಂಟ್ರಕ, ನಮ್ಮೆಲ್ಲ ನೆಂಟ್ರಕಿನ ನೀವೇ ನಮಗೆ ದೇವ್ರು ಕೊಟ್ಟಿರೋ ನೆಂಟ್ರು ನೀವು. ನಮ್ಮವರು ಈ ವಿಡಿಯೋಗಳು ನೋಡ್ತಾವ್ರೆ.
ನಾನು ರಿಯಲಾಗಿ ಹೇಳ್ತಾ ಇದ್ದೀನಿ, ನೀವೇ ಆ ದೇವ್ರು ಕೊಟ್ಟಿರೋ ನೆಂಟರು. ಕೆಲವೊಬ್ರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಒಂದೊಂದು ಟೈಮಲ್ಲಿ ನಮಗೂ ಕೈ ಹಿಡಿದಿದ್ದಾರೆ. ಈ ದಿನ ನಾವು ಈ ಜಾಗದಾಗಿರ್ಬೇಕಂದ್ರೆ ಅವರೇ. ಹೆಸರು ಹೇಳಕ್ ಹೋದ್ರೆ ಕೆಲವ್ರಕ ಹೊಟ್ಟೆ ಬರಿ ಬರುತ್ತೆ. ಹಾಗಾಗಿ ಬೇಡ, ದೇವ್ರು ಅವ್ರಿಗೂ ಒಳ್ಳೇದು ಮಾಡಲಿ. ಇವತ್ತಿನ ದಿನದಾಗ ನೋಡಿ ಮನ್ಯಾಗ ನಿಂತ್ಕೊಂಡು ಏನೋ ಒಂದು 3 ಕಾಸು ದುಡಿತಾ ಇದ್ದೀನಿ ಅಂದರೆ ಅವರೇ ಕಾರಣ. ಅವರೇ ಸ್ವಲ್ಪ ನಮ್ಮ ಎದುರಿನಿಂದ ಸ್ವಲ್ಪ ಇದ್ರಾಗಿದ್ದೀವಿ. ನಮ್ಮನ್ನಿಂದಾನೇ ಪಾಪ ಅವರು ಸ್ವಲ್ಪ ಇದ್ರಾಗಿದ್ದಾರೆ. ಬಟ್ಟು ಇವತ್ತಿಲ್ಲ ನಾಳೆ ಅವ್ರಕ್ಕ ನಾವು ಎಷ್ಟು ಅವ್ರಿಗೂ ಎಷ್ಟು ಟ್ಯಾಂಕ್ಸ್ ಹೇಳಿದ್ರೆ ಸಾಲದು. ಅವ್ರು ಅನ್ಕೊಂಡಿರ್ಬೋದು ಮರ್ತು ಬಿಟ್ಟಿದ್ದಾರೆ, ನೋಡ್ತಾ ಇಲ್ಲ ಅಂತ. ನಾವು ಮರೆಯಂಥವ್ರಲ್ಲ. ಕೆಲವು ನಮ್ಮ ಪ್ರಾಬ್ಲಮ್ಗಳಿಂದ ಸ್ವಲ್ಪ ಬರೋಕ್ಕಾಗ್ತಾ ಇಲ್ಲ, ಹೋಗೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇದ್ದೀವಿ. ವಿಡಿಯೋ ಮುಖಾಂತರ ಹೇಳ್ಬೇಕಂತೇನಿಲ್ಲ, ಬಟ್ ಆದಷ್ಟು ಬೇಗ ನಿಮ್ಮ ಹತ್ರನೂ ಬರ್ತೀವಿ. ಸ್ವಲ್ಪ ನಮ್ಮದು ಟೈಮ್ ನಾನು ಹೆಲ್ತ್ ಪ್ರಾಬ್ಲಮ್ ಆಗೈತೆ, ದೂರ ಹೋಗ್ಬಾರ್ದು ಅಂತ ಹೇಳವ್ರೆ. ಅದರಿಂದ ಎಲ್ಲಿ ಓಡಾಡ್ದಿರಾ ಈ ವಿಡಿಯೋ ನೋಡ್ತಾ ಇದ್ರೆ ಇದರಿಂದನೇ ಒಂದು ಆನ್ಸರು. ದಯವಿಟ್ಟು ಫೋನ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬೇಡ್ರಿ. ಖಂಡಿತ ಮಾಡ್ತೀವಿ. ಸ್ವಲ್ಪ ನಮ್ಮ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ನಮ್ಮನ್ನಿಂದ ಏನಾನ ಬೇಜಾರಾಗಿದ್ರೆ ದಯವಿಟ್ಟು ಸಂಸ್ಬಿಡ್ರಿ. ನಿಮ್ಮನ್ನ ಬೇಡ್ಕೊತ ಇದ್ದೀನಿ. ಮೇಯ್ನು ಮುನ್ರಾಜನ್ನ ಹೆಸರು ಬೇಡ, ಅರ್ಥ ಆಗಿರುತ್ತೆ. ಹೆಸರು ಬೇಡ, ಆದರೆ ಮಾಡಿರೋರ್ದು ಒಳ್ಳೇದೇ. ಇದನ್ನ ಕೆಲವ್ರು ಬೇರೆ ನೋಡ್ತಿರ್ತಾರೆ, ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಎಲ್ಲರೂ ಅಲ್ಲಿರೋರು ಅಂತೆಲ್ಲರೂ ನನ್ನವರೇ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಹಾಗಾಗಿ ಹೆಸರು ತಗೊಂತ ಹೋಗ್ತಾಯಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ, ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಪಾಪ ಎಲ್ಲೇ ಇರಲಿ 100 ವರ್ಷ ಚೆನ್ನಾಗಿರಲಿ ಅಂತ ಬಯಸ್ತೀನಿ. ನಮ್ಮ ಆಯಸ್ಸು ಅವ್ರಕ ಎಲ್ಲೇ ಇರಲಿ 100 ವರ್ಷ ಅವ್ರ ಮಕ್ಕಳು ಅವ್ರ ಸಂಸಾರ ಚೆನ್ನಾಗಿರಲಿ. ಆದಷ್ಟು ಬೇಗ ಬರ್ತೀವಿ. ಹಾಗಾಗಿ ಈ ಮುಖಾಂತರ ಹೇಳಿ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೋಟಿಫಿಕೇಶನ್ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು, ಲವ್ ಯು. ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಮಸ್ಕಾರ.